ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತು ನಾನು ಒಂದು ಸ್ಪೆಷಲ್ ವಿಡಿಯೋವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ನಿನ್ನೆ ಅಷ್ಟೇ ನಾನು ಹಾಗೆ ನಮ್ಮನೆಯವರು ನಮ್ಮನೆ ತೋಟಕ್ಕೆ ಹಳ್ಳಿಗೆ ಹೋಗಾಗಿತ್ತು. ಕೊನೆಗಳಿಗೆ ಮದ್ದನ್ನು ಅಂದರೆ ಔಷಧಿಯನ್ನು ಯಾವ ರೀತಿಯಾಗಿ ಹೊಡಿತಾರೆ ಅನ್ನೋದನ್ನು ವಿಡಿಯೋದ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡೋಣ. ಮೊದಲು ನಾನಿಲ್ಲಿ ಔಷಧಿ ಮದ್ದನ್ನು ಹೊಡಿಲಿಕ್ಕೆ ಬಂದವರು ರಾಮಚಂದ್ರ ನಾಯ್ಕ್ ಇವರು. ಅವರನ್ನು ಮಾತನಾಡಿಸೋಣ ಬನ್ನಿ. ಅಡಿಕೆ ಮಕ್ಕ ನಾವು ಮದ್ದು ಹೊಡಿಲಿಕ್ಕೆ ಬಂದಿದ್ದಾನೆ. ಆಮೇಲೆ ನಾವು ತಂದ್ಕೊಳ್ಳೋದೆಲ್ಲ ಇದು ನಮ್ಮ ಸಾಹಿತ್ಯ. ಇದೆಂತದ್ದು? ಕಡ್ಕಮಣೆ. ಓ, ಕಡ್ಕಮಣೆ. ಇದ್ರ ಮೇಲೆ ಕೂತ್ಕೊಳ್ತೀರಾ? ಇದು ಹತ್ಬೇಕಾದ್ರೆ ಸಹಾಯ ಮಾಡ್ಕೊಳ್ಳೋದು. ಆಮೇಲೆ ಅದ್ರ ಮೇಲೆ ಹೋದ್ಮೇಲೆ ಕೆಲವರು ಇದು ಕಾಲಿಗೆ ಕಾಲಿಗ ಇದು ತಳೆ ಅಂತಾರೆ. ತಳೆ. ಇದು ಹೂಡಗ್ ಅಂತಾರೆ ನಾವು. ಓಹೋ. ಅಂದ್ರೆ ಮೇಲೆ ಹೋದ್ಮೇಲೆ ಜಾರಿ ಆದ್ರೆ ಇದು ಹಾಕೊಂಡು ಇದು ತೂಕ ಹಾಕುತ್ತೆ, ಇದು ಹೋಗ್ಬೇಕಾಗ್ತದೆ. ಅದೇ 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 ಜಾರಿ ಸಲುವಾಗಿ ಈ ಅಡಿಕೆ ಮರ ಸಿಕ್ಕಾಪಟ್ಟೆ ಜಾರಿ ಆಗ್ತದೆ, ಅದ್ರ ಸಲುವಾಗಿ. ಅದೇಯಾ. ಆಮೇಲೆ ಒಂದು ದೋಟಿ ತಗೋತಾರೆ. ಉದ್ದು ದೋಟಿ, ಅದೇ ನೋಡಿದ್ನಲ್ಲ, ಕೊಕ್ಕೆ ತಗೋತಾರೆ. ಅದನ್ನ ಬರುವಂತ ಮರ ಎಲ್ಲ ಎಳ್ಕೊಂಡು ಮದ್ದು ಹೊಡಿತಾರೆ. ನೀವು ಎಷ್ಟು ವರ್ಷದಿಂದ ಈ ರೀತಿ ಮದ್ದು ಹೊಡಿತಾ ಇದ್ದೀರಿ? ನಮ್ಮನೆ 25-30 ವರ್ಷದ ಮೇಲೆ ಆಯ್ತು. ಹೌದಾ? ನಾ ರಾಮಚಂದ್ರ ನಿಮ್ಮ ಹೊಡಿಲಿಕ್ಕೆ ಕಲ್ತಿದ್ದೇನೆ, ಅಲ್ಲಿಂದ ಹೊಡಿತಾ ಇದ್ದಾನೆ. ಕಾಯಂ ನೀವು ಈ ರೀತಿ ಮರ ಹತ್ತೆ ಹೊಡೆಯೋದು. ಈಗ ಬೇರೆ ಬೇರೆ ರೀತಿ ಶುರುವಾಗಿದೆಯಲ್ಲ ಅಂದ್ರೆ ಅದೇ ಈಗ ಒಂಥರ ಕೊಕ್ಕೆ ಬಂದಿದೆ. ಕೊಕ್ಕೆ ಕೊಕ್ಕೆ ಅಂತಾರೆ, ಕೆಲವು ದೋಟಿ ಅಂತಾರೆ. ಅದು ಒಂದು ಗಳ, ಅದ್ರ ಮೇಲೆ ಇದನ್ನ ಹಾಕಿ ಇಂಥದ್ದು ಅದು ಬೇರೆ ಸಾಹಿತ್ಯ ಉಂಟು. ಅದು ಮರ ಹತ್ತೋದಲ್ಲ, ಅಲ್ಲ, ಅದು ಕೆಳಗಡೆಯಿಂದನೇ ಹೊಡಿತಾರೆ. ಅದು ಏರ್ಸ್ಕೊಂತ ಹೋಗೋದಿಗೆ. ಅದೇ ಅದೇ ಹೋದ್ಮೇಲೆ ಅದು ಎಲ್ಲೆಲ್ಲಿ ಕೊನೆ ಉಂಟು ಅಲ್ಲಿ ಹಿಂಗ ಚಾಲು ಮಾಡ್ತಾ ಇತ್ತು. ಅದು ಹೊಡ್ತಾ ನೀವು ಮರವನ್ನು ಹತ್ತೇ ಹೊಡಿತೀರ? ನೋಡಿದೆ, ಅದೇ ರೂಢಿ. ಯಾಕಂದ್ರೆ ಅದನ್ನ ಇದು ಹಿಂಗ್ ಕೊನೆ ಹತ್ರ ಹೋಗ್ಕೊಂಡು ಹೊಡಿತದ್ದು. ಓಹೋ. ಇದೇ ತಪ್ಪೆ ಹೊಡಿತ. ಹಳೆಯವರೆಲ್ಲ ಅದೇ. ಒಂದು 4-5 ವರ್ಷ ಆಯ್ತು, 30 ವರ್ಷದಿಂದ ಮಾಡ್ತಾ ಇದ್ರಿ. ಗ್ರೇಟ್ ನೀವು. ಅದೇಯಾ. ಅದು ಈಗ ಹೊಸ ಹೊಸ ಸಾಹಿತ್ಯ. ಹೌದೌದೌದು. ನಮ್ಮಲ್ಲಿ ಚೀನಾದವರು ಅದೆಲ್ಲ ತಯಾರು ಮಾಡ್ಕೊಡ್ತಾರೆ, ನಮ್ಮಲ್ಲಿ ಬಾಡಿಸ್ತಾರೆ. ಕೆಲವು ಸ್ವಲ್ಪ ಈಸಿ ಮೆಥಡ್ ಭಾರತದವರೇ ಮಾಡ್ತಾರೆ. ಅಡ್ಡಿಲ್ಲ. ನಮ್ಮ ಸಾಹಿತ್ಯಕ್ಕೆ ಕೆಳಗೆ ಇಲ್ಲಿ ಓಹೋ ಇದನ್ನ ಇದನ್ನ ಹೀಗೆ ಮಾಡಿ ಹೊಡಿಬೇಕಾಗ್ತದೆ ಒಬ್ಬ ಮೇಲೆ. ನಾವು ಮರ ಹತ್ತಿ ನೀವು ಮರ ಹತ್ತಿರಿ, 2 ಜನ ಬೇಕೇ ಬೇಕು. ಹೊಡೆದ್ನ ಅಷ್ಟು ಫಾಸ್ಟ್ ಕೆಲಸ ಆಗ್ತದೆ. ಹೌದಾ? ಇಲ್ಲಿಂದ ಮದ್ದು ಹೋಗ್ಬೇಕಲ್ಲ ಮೇಲೆ, ಇವನ್ನ ಕೆಲಸ ಹೆಚ್ಚಿಗೆ. ಅದೇ ನೋಡಿ, ಇಲ್ಲಿ ಮದ್ದೆಲ್ಲ ಕರಡಿ ಇಟ್ಕೊಂಡಿದ್ದೀರಿ ತುಂಬಾ ಅಲ್ಲ. ಹಾಗಾಗಿ ಇವನು ಬೇಕಾಗ್ತದೆ. ಇವ್ ಇಲ್ಲಾಂದ್ರೆ ನಾವು ಮನೆಯಲ್ಲಿ ಕುತ್ಕೊಳ್ಳೋದೇ ಬೇಕೇ ಬೇಕಲ್ರಿ. ನೋಡಿ, ಈ ಮಷಿನ್ ಇದೆ ಇಲ್ಲಿ. ನಾಯ್ಕ ಹಾಳೆ ನನ್ನ ಹೆಸರು. ಇವ ರವಿ ಪಟ್ಕಾರ ಹಾಳೆ. ನಮ್ಮನೆ ತೋಟಕ್ಕೆ ನೀವು ಇವತ್ತು ಮದ್ದು ಹೊಡೆದು ಕೊಟ್ರಿ, ಖುಷಿ ಆಯ್ತು. ಪ್ರತಿ ವರ್ಷನೂ ನೀವೇ ನಮ್ಮನೆ ತೋಟಕ್ಕೆ ಮೊದಲೇ ಮಾಡಿದ್ದೀರಾ? ಅದೇ ಕಾಲಕ್ಕೆ ಅನುಗುಣವಾಗಿ ಯಾರು ಬರ್ತಾ ಇರ್ತಾರೆ. ಓಕೆ, ಚಲೋ ಆಯ್ತು, ಈ ವರ್ಷ ಬಂದಿದ್ದೀರಲ್ಲ, ಚೆನ್ನಾಗಾಯ್ತು. ಈಗ ಕೆರೆ ಮನೆಗೆ ಬಂದಾಯ್ತು, ತೋಟಕ್ಕೆ ಹೊಡ್ತಾ ಇದ್ದಿ. ಮದ್ದು ಹೊಡೆಲ್ ಬೈದ್ವಳ, ಯಾವ ರೀತಿಯಾಗಿ ಮದ್ದು ಹೊಡಿತಾ ಕೊನೆಗೆ ಅನ್ನೋದನ್ನು ನೋಡೋಣ ಬನ್ನಿ. ನಮ್ಮನೆ ಅಡಿಕೆ ತೋಟಕ್ಕೆ ಹೋಗ್ತಾ ಇದ್ದೀನಿ. ಸೊಪ್ಪೆಲ್ಲ ಸೌರಿ ಹಾಕಿದ್ದಾರೆ ಬಣ್ಣದ ಮೇಲೆ. ಇದಕ್ಕೆ ಬಣ್ಣ ಗಾಳಿ ಮಳೆ ಹೊಡೆತಕ್ಕೆ ಅಡಿಕೆ ಮರನೇ ಇಲ್ಲಿ ನಮ್ಮನೆ ತೋಟದಲ್ಲಿ ಬಿದ್ದು ಹೋಗಿದೆ. ಇಲ್ಲಿ ಬಾಳೆ ಮರನೇ ಬಿದ್ದು ಹೋಗಿದೆ. ಮದ್ದು ಹೊಡಲಿಕ್ಕೆ ಬಂದಿದ್ದಾರೆ ಜನ, ನೋಡ್ತಾ ಹೋಗ್ತಾ ಇದ್ದೀನಿ. ನಮ್ಮನೆಯವ್ರ ಮುಂದೆನೇ ಅಲ್ಲಿ ಹೋಗಿದ್ದಾರೆ ಈಗಾಗಲೇ. ಎಲ್ಲಿದ್ದಾರೆ ಅಂತ ನೋಡೋಣ. ಇದು ಏಲಕ್ಕಿ ಗಿಡ ಇದೆ, ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಏಲಕ್ಕಿ. ಏಲಕ್ಕಿ ಥರ ತುಂಬ ಹಣ್ಣಾಗಿ ಒಣಗಿಸಿದರೆ ಏಲಕ್ಕಿ ಫಸ್ಟ್ ಕ್ಲಾಸ್ ರೆಡಿ. ಅದಕ್ಕೆ ಏಲಕ್ಕಿ, ಕಾಳುಮೆಣಸು, ಹೀಗೆ ಇವು ಎಲ್ಲರ ಮೇಲೆ ತೋಟದಲ್ಲಿ ಇರುವಂಥದ್ದು ಯಾವುದೋ ತೋರಿಸ್ತಾ ಇದ್ದೀನಿ. ಬಿದ್ದೋಗಿದ್ದು ಗಾಳಿ ಹೊಡೆತಕ್ಕೆ, ಮರ ಅಲ್ಲ. ತುತ್ತ, ಸುಣ್ಣ ಎಲ್ಲ ಸೇರಿಸಿ
ನೀರು ಹಾಕಿ ಮಿಕ್ಸ್ ಮಾಡಿ ಔಷಧಿ ರೆಡಿ ಮಾಡಿದ್ದಾರೆ. ಒಂದು 2-3 ಸಲ ಹೊಡಿತಾರೆ ಕೊನೆ ಶುರು ಆದಮೇಲೆ. ಈ ಪ್ಲಾಸ್ಟಿಕ್ ಚೀಲ ಅಂತ ಕಡೆ ಮುಚ್ಚಲು ಬರ್ತಾನೆ ಅರ್ಜೆಂಟಿಗೆ ನಾವೇ ಕೊನೆ ಆಗ್ತದೆ. ಸ್ಪ್ರೇ ಮಾಡಲಿಕ್ಕೆ ಅಂತ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲ ಕಡೆ ಚಿಕ್ಕ ಚಿಕ್ಕ ಕೊನೆ. ಈಗ ಫಸ್ಟ್ ಸ್ಟಾರ್ಟಿಂಗ್ ಔಷಧಿ ಹೊಡೆಯೋ ಮಷಿನ್. ತುಂಬ ಚಿಕ್ಕ ಚಿಕ್ಕ ಅಡಿಕೆ ಇದ್ದಾಗಲೇ ಔಷಧಿಯನ್ನು ಹೊಡಿತಾರೆ, ಮದ್ದು ಅಂತ ಹೇಳೋದು. ಸ್ವಲ್ಪ ಬಿಗಿ ಬರ್ತದೆ ಇದು. ಹಾಂ, ಮೇಲ್ಗಡೆ ಅಲ್ಲಿ ಹೋಗ್ತಾ ಇದೆ. ಹಾಂ, ಅದೇ ಟ್ರೈ ಮಾಡಿದೆ ಅದು ಸೀದಾ ಈ ಕಡೆ ಹತ್ತಾರೆ. ಈ ರೀತಿ ಏಣಿ ಸಹಾಯದಿಂದ ಹತ್ತಬೇಕು. ಎಕ್ದಮ್ ಹೊತ್ತು ಸ್ವಲ್ಪ ಕಷ್ಟನಲ್ಲ. ಏಣಿ ಸಹಾಯ ಬೇಕೊಳ್ಳಿಲ್ಲ. ಹಾಂ, ಆದಷ್ಟು ಸ್ವಲ್ಪ ಸಸಾರಾಗ್ತದೆ ಹೇಳಿ. ಹಾಂ, ನೋಡಿ. ಹಾಂ, ಅದೇ ಕೊನೆ ತುಂಬ ಚಿಕ್ಕ ಚಿಕ್ಕದೇ ಇದೆಯಲ್ಲ, ಚಿಕ್ಕ ಚಿಕ್ಕದಿದ್ದಾಗಲೇ ಹೊಡೆಯೋದಾ? ಹಾಂ, ಫಸ್ಟೇಯ ಕೊಳೆ ಬಂದುಬಿಡ್ತದೆ ಹೇಳಿ. ಹಾಂ, ಬಿಸಿಲು ಮಳೆ ಬಂದರೆ ಕೊಳೆ ಬಂದುಬಿಡ್ತದೆಯಾ? ಓಹೋ, ಹಾಂ ಹಾಂ, ಹಾಗೆ. ಅದೇನು ನೀವು ಕೈಯಲ್ಲಿ ಹಿಡ್ಕೊಂಡಿದ್ದೀರಲ್ಲ? ಕಡ್ಕಮಣೆ. ಕಡ್ಕಮಣೆ ಸಹಾಯದಿಂದ ಮೇಲೆ ಹತ್ತಾರೆ. ಹಾಂ, ಅದೇ ಅದೇ ಅದೇ. ಹಾಂ ಹಾಂ ಹಾಂ, ಅದೇಯಾ? ಅದೇ. ಹಾಂ, ಅಲ್ಲೇ ಕುತ್ಕೊಂಡು ಸುಮಾರಷ್ಟು ಗಿಡಗಳಿಗೆ ಸುತ್ತಮುತ್ತಲೂ ಹೊಡಿಬೋದು. ಇದೆ. ಇಲ್ಲಲ್ಲ ಅವರು. ಹಾಂ, ದೋಟಿ ಬಂದದೆ. ಹಾಂ, ಅದೇ. ಹಾಂ ಹಾಂ, ಅದೇ. ದೋಟಿ. ದೋಟಿ ಅಂದರೆ ಒಂದು ಮರದಿಂದ ಒಂದು ಮರ ಬಗ್ಸ್ಕೊತೀರಾ? ಹಾಂ ಹಾಂ, ಓಹೋ. ಮಳೆ ಜೋರೋದಕ್ಕಾಗಿ ಬಂದಿದ್ದಕ್ಕಾಗಿದೆ. ಮರ ಎಲ್ಲ ಬಗ್ಗಿ ಹೋಗಿದೆ, ಕೆಲವೊಂದಷ್ಟು ಬಿದ್ದು ಹೋಗಿದೆ.
ಈ ರೀತಿಯಾಗಿ ಮರ ಹತ್ತಿ ಔಷಧಿ ಎಲ್ಲ ಹೊಡೆದು ಈಗ ಅಪರೂಪ ಆಗಿಬಿಟ್ಟಿದೆ. ಕೆಳಗಡೆಯಿಂದನೇ ದೋಟಿಕೋಲಲ್ಲಿ ಹೊಡಿತಾರೆ. ಇವರು ಮರವನ್ನು ಹತ್ತಿ ಈ ರೀತಿಯಾಗಿ ಎಲ್ಲ ಅಡಿಕೆ ಮರಕ್ಕೆ ಔಷಧಿಯನ್ನು ಹೊಡಿತಾ ಇದ್ದಾರೆ. ನೋಡಿ ಎಷ್ಟೊಂದು ಕಷ್ಟ ಆದರೂ ಕೂಡ ಮಾಡ್ತಾರೆ. ಹೊಡಿಲಿಕ್ಕೆ ಬಂದಿದ್ದಾನೆ. ಹಾಂ ಆಮೇಲೆ ನಾವು ತಂದ್ಕೊಳ್ಳೋದೆಲ್ಲ ಇದು ನಮ್ಮ ಸಾಹಿತ್ಯ. ಈ ಕಡ್ಕಮಣೆ, ಇದೆಂಥದ್ದು? ಕಡ್ಕಮಣೆ. ಓ, ಕಡ್ಕಮಣೆ. ಇದ್ರ ಮೇಲೆ ಕೂತ್ಕೊಳ್ತೀರಾ? ಇದು ಹತ್ಬೇಕಾದ್ರೆ ಸಹಾಯ ಮಾಡ್ಕೊಳ್ಳೋದು. ಹಾಂ. ಆಮೇಲೆ ಅದ್ರ ಮೇಲೆ ಹೋದ್ಮೇಲೆ ಹಾಂ, ಕೆಲವರು ಇದು ಕಾಲಿಗೆ. ಹಾಂ, ಕಾಲಿಗ. ಹಾಂ, ಇದು ತಳೆ ಅಂತಾರೆ. ತಳೆ. ಇದು ಹೂಡಕ್ಕಂತಾರೆ ನಾವು. ಓಹೋ. ಅಂದ್ರೆ ಮೇಲೆ ಹೋದ್ಮೇಲೆ ಜಾರಿ ಆದ್ರೆ ಇದು ಹಾಕೊಂಡು ಇದು ತೂಗ ಹಾಕುತ್ತೆ, ಹೋಗ್ಬೇಕಾಗ್ತದೆ. ಅದೇ 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 ಅದೇಯ ಜಾರಿ ಸಲುವಾಗಿ ಈ ಅಡಿಕೆ ಮರ ಸಿಕ್ಕಾಪಟ್ಟೆ ಜಾರಿ ಆಗ್ತದೆ, ಅದ್ರ ಸಲುವಾಗಿ. ಅದೇಯ. ಆಮೇಲೆ ಒಂದು ದೋಟಿ ತಗೋತಾರೆ. ಹಾ, ಉದ್ದು ದೋಟಿ. ಅದೇ ನೋಡಿದ್ನಲ್ಲ. ಕೊಕ್ಕೆ ತಗೋತಾರೆ. ಅದನ್ನ ಬರುವಂತ ಮರ ಎಲ್ಲ ಎಳ್ಕೊಂಡು ಮದ್ದು ಹೊಡಿತಾರೆ. ನೀವು ಎಷ್ಟು ವರ್ಷದಿಂದ ಈ ರೀತಿ ಮದ್ದು ಹೊಡಿತಾ ಇದ್ದೀರಿ? ಸಾಮಾನ್ಯ 25-30 ವರ್ಷದ ಮೇಲೆ ಆಯ್ತು. ಹೌದಾ? ನಾ ರಾಮಚಂದ್ರ. ಕಾಯಂ ನೀವು ಈ ರೀತಿ ಮರ ಹತ್ತೇ ಹೊಡೆಯೋದು? ಈಗ ಬೇರೆ ಬೇರೆ ರೀತಿ ಶುರುವಾಗಿದೆಯಲ್ಲ ಅಂದ್ರೆ ಅದೇ ಈಗ ಒಂಥರ ಕೊಕ್ಕೆ ಬಂದಿದೆ. ಹಾ, ಕೊಕ್ಕೆ ಅಂತಾರೆ, ಕೆಲವು ದೋಟಿ ಅಂತಾರೆ. ಹಾ ಹಾ ಹಾ. ಅದು ಒಂದು ಗಳ. ಅದ್ರ ಮೇಲೆ ಇದನ್ನ ಹಾಕಿ ಇಂಥದ್ದು ಅದು ಬೇರೆ ಸಾಹಿತ್ಯ ಉಂಟು. ಅದು ಮರ ಹತ್ತೋದಲ್ಲ, ಅಲ್ಲ, ಅದು ಕೆಳಗಡೆಯಿಂದನೇ ಹೊಡಿತಾರ. ಅದು ಏರ್ಸ್ಕೊಂತ ಹೋಗೋದಿಗೆ. ಹಾ, ಅದೇ ಅದೇ. ಮೇಲೆ ಹೋದ್ಮೇಲೆ ಅದು ಎಲ್ಲೆಲ್ಲಿ ಕೊನೆ ಉಂಟು ಅಲ್ಲಿ ಹಿಂಗ ಚಾಲು ಮಾಡ್ತಾ ಇತ್ತು. ಅದು ಹೊಡ್ತಾ ನೀವು ಮರವನ್ನು ಹತ್ತೇ ಹೊಡಿತೀರ? ನೋಡಿದೆ, ಅದೇ ರೂಢಿ. ಯಾಕಂದ್ರೆ ಅದ್ರ ಇದು ಹಿಂಗ್ ಕೊನೆ ಹತ್ರ ಹೋಗ್ಕೊಂಡು ಹೊಡಿತಾರದು. ಓಹೋ, ಇದೇ ಹೌದೌದೌದು. ನಮ್ಮಲ್ಲಿ ಚೀನಾದವರು ಅಂಥದ್ದೆಲ್ಲ ತಯಾರು ಮಾಡ್ಕೊಡ್ತಾರೆ, ನಮ್ಮಲ್ಲಿ ಬಾಡಿಸ್ತಾರೆ. ಕೆಲವು ಸ್ವಲ್ಪ ಈಸಿ ಮೆಥಡ್. ಭಾರತದವರೇ ಮಾಡ್ತಾರೆ. ಅಡ್ಡಿಲ್ಲ. ಇದು 2 ಜನ ಬೇಕಾಗ್ತದೆ ಇಲ್ಲಿ. ಓಹೋ. ಇದನ್ನ ಹೀಗೆ ಮಾಡಿ ಹೊಡಿಬೇಕಾಗ್ತದೆ ಒಬ್ಬ. ಮೇಲೆ ನಾವು ಮರ ಹತ್ತಿ ನೀವು ಮರ ಹತ್ತಿರಿ, 2 ಜನ ಬೇಕೇ ಬೇಕು. ಹೊಡೆದ್ನ ಅಷ್ಟು ಫಾಸ್ಟ್ ಕೆಲಸ ಆಗ್ತದೆ. ಹೌದಾ? ಇಲ್ಲಿಂದ ಮದ್ದು ಹೋಗ್ಬೇಕಲ್ಲ ಮೇಲೆ, ಇವನ್ನ ಕೆಲಸ ಹೆಚ್ಚಿಗೆ. ಅದೇ ನೋಡಿ ಇಲ್ಲಿ ಮದ್ದೆಲ್ಲ ಕರಡಿ ಇಟ್ಕೊಂಡಿದ್ದೀರಿ ತುಂಬಾ ಅಲ್ಲ. ಹಾಗಾಗಿ ಇವನು ಬೇಕಾಗ್ತದೆ. ಇವ್ ಇಲ್ಲಾಂದ್ರೆ ನಾವು ಮನೆಯಲ್ಲಿ ಕುತ್ಕೊಳ್ಳೋದೇ ಬೇಕೇ ಬೇಕಲ್ರಿ. ನೋಡಿ ಈ ಮಷಿನ್ ಇದೆ ಇಲ್ಲಿ. ನಾಯಕಹಾಳೆ ನನ್ನ ಹೆಸರು. ಇವ ರವಿ ಪಟಕಾರಹಳ್ಳಿ. ನಮ್ಮನೆ ತೋಟಕ್ಕೆ ನೀವು ಇವತ್ತು ಮದ್ದು ಹೊಡೆದು ಕೊಟ್ಟರೆ ಖುಷಿ ಆಯಿತು.
ಪ್ರತಿ ವರ್ಷನೂ ನೀವೇ ನಮ್ಮನೆ ತೋಟಕ್ಕೆ ಮೊದಲು ನಾವು ಮಾಡಿದ್ದೇನೆ. ಹಾಂ ಮೊದಲೇ ಮಾಡಿದ್ದೀರಾ? ಹಾಂ ಹಾಂ ಹಾಂ. ಈಗ ಬೇರೆಯವರು ಬಂದು ಅದೇ ಕಾಲಕ್ಕೆ ಅನುಗುಣವಾಗಿ ಯಾರು ಬರ್ತಾ ಇರ್ತಾರೆ. ಓಕೆ, ಚಲೋ ಆಯಿತು, ಈ ವರ್ಷ ಬಂದಿದ್ದೀರಲ್ಲ, ನಾವು ಬೇರೆ ಬದಿ ಹೋಗ್ತಾರೆ, ಅವರು ಮತ್ತೊಂದು ಚೆನ್ನಾಗಾಯಿತು. ಈಗ ತೋಟದಿಂದ ಹೊರಟೆ, ಒಂದಷ್ಟು ವಿಡಿಯೋ ಮಾಡಿಕೊಂಡು ಹೋಗ್ತಾ ಇರೋಣ.